ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದು ಬೆಲ್ವತ್ತೆ ಹಣ್ಣು, ನಿಮಗೂ ಗೊತ್ತಿರ್ಬೋದು. ಬೆಲ್ವತ್ತೆ ಹಣ್ಣಿನ ಜ್ಯೂಸು ಅಂದರೆ ಪಾನಕ ಅಂತಲೂ ಹೇಳ್ತೇವೆ ನಾವು, ಜ್ಯೂಸು ಅಂತಲೂ ಹೇಳ್ತಾರೆ. ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವು ಸಹ ಮಾಡಿರ್ತೀರ, ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾವು ಫಸ್ಟು ಸಕ್ಕರೆ ಹಾಕಲ್ಲ, ಬೆಲ್ಲವನ್ನು ಹಾಕ್ತೇವೆ. ಹಾಗಾಗಿ ಇದು ಶುಗರ್ ಇರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಂದರೆ ಅಡ್ಜಸ್ಟು ಆಗುತ್ತೆ ಅಂತ. ಸೊ ಹಾಗಾಗಿ ಫಸ್ಟು ಒಂದು ಚರುಕಲ್ಲಿ ಅಥವಾ ಬಟ್ಲಲ್ಲಿ ನಮಗೆ ಎಷ್ಟು ಬೇಕೋ ನೀರು, ಅದಕ್ಕೆ ತಕ್ಕ ಬೆಲ್ಲವನ್ನು ಹಾಕ್ಕೊಂಡಿದ್ದೇವೆ. ನೆಕ್ಸ್ಟು ಬೆಲ್ವತ್ತೆ ಹಣ್ಣನ್ನು ಓಪನ್ ಮಾಡಿ ಈ ಥರ ಸ್ಪೂನಲ್ಲಿ ಎಲ್ಲ ನೀಟಾಗಿ ಅದ್ರದ್ದು ತಿಳಲು ಅಂತ ನಾವು ಅಂತೀವಿ, ಅದೆಲ್ಲ ತೆಗೆದು ಅದರೊಳಗೆ ಹಾಕ್ತೇವೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಲ್ರೆಡಿ ನಾವು ಅದರೊಳಗಡೆ ಬೆಲ್ಲದ ಒಳಗಡೆ ಸ್ವಲ್ಪ ಏಲಕ್ಕಿ ಕಾಯಿ ಪೌಡ್ರು ಮತ್ತು ಇದು ಲವಂಗದ್ದು ಪೌಡ್ರು ಹಾಕಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಥರ ಬೆಲ್ವತ್ತೆ ಹಣ್ಣನ್ನು ಹಾಕ್ಬಿಟ್ಟು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದನ್ನು ತೆಗೆದು ಈ ಥರ ಒಂದು ಚಂಬಲ್ಲಿ ಅಥವಾ ಏನರಲ್ಲಿ ಇನ್ನೊಂದು ನೆಕ್ಸ್ಟು ಪಾತ್ರೆಗೆ ಸೋಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರಾದರೂ ಮನೆಗೆ ಅರ್ಜೆಂಟಲ್ಲಿ ಗೆಸ್ಟ್ ಬಂದಾಗ ಬೆಲ್ವತ್ತೆ ಹಣ್ಣಿದ್ರೆ ಇದು ಸಹ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ವತ್ತೆ ಹಣ್ಣನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತಲೇ ಏನಿಲ್ಲ. ಏನಪ್ಪ ಅಂತಂದರೆ ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ, ಆ ತೆಳ್ಳಲೆಲ್ಲ ತೆಗೆದುಬಿಟ್ಟು ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಎಲ್ಲಿ ಬೆಲ್ವತ್ತೆ ಮರ ಇರೋ ಹತ್ರ ನಮ್ಮೂರಲ್ಲಿ ಹೋಗ್ಬಿಟ್ಟು ಅದನ್ನು ತೊಗೊಂಬಂದು ಕೆಚ್ಕೊಂಡು ಹಾಗೆ ತಿಂತಾಯಿದ್ವಿ. ಜ್ಯೂಸ್ ಮಾಡೋದೆಲ್ಲ ಗೊತ್ತಿರಲಿಲ್ಲ. ಗೊತ್ತಿದ್ರೂ ಸಹ ನಾವು ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ, ಮಾಡಿಸ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹಾಗೆ ತಿಂತಾಯಿದ್ವಿ. ನೀವು ಯಾರೆಲ್ಲ ಬೆಲ್ವತ್ತೆ ಹಣ್ಣನ್ನು ಹಾಗೆ ತಿಂದಿದ್ದೀರಾ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡ್ತಿದ್ದೀರಾ ಕಮೆಂಟ್ ಮಾಡಿ. ನೋಡಿ, ಬೆಲ್ವತ್ತೆ ಹಣ್ಣಿನ ಜ್ಯೂಸು ರೆಡಿ ಆಯಿತು. ನೀವೇನಂತೀರ ಈ ಹಣ್ಣಿಗೆ ಅದನ್ನು ಸಹ ಕಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಜ್ಯೂಸು ಅಥವಾ ಪಾನಕ. ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.